ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ರೇಷನ್ ಕಾರ್ಡ್, ಪಡಿತರ ಚೀಟಿ ಹೊಂದಿರುವ ನಾಗರಿಕರಿಗೆ ಹೆಂಡತಿ, ಮಕ್ಕಳು ಮತ್ತು ಇತರೆ ಕುಟುಂಬ ಸದಸ್ಯರ ಹೆಸರು ಸೇರಿಸಲು ಸುಲಭವಾದ ಆನ್ಲೈನ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಹಿಂದೆ ಇದಕ್ಕಾಗಿ ದೀರ್ಘ ಪ್ರಕ್ರಿಯೆ ಮತ್ತು ಅಧಿಕೃತ ಕಚೇರಿಗೆ ಭೇಟಿ ನೀಡಬೇಕಾಗಿತ್ತು. ಆದರೆ ಈಗ https://ahara.kar.nic.in ವೆಬ್ಸೈಟ್ ಮೂಲಕ ಅಥವಾ ಬೆಂಗಳೂರು ಒನ್ ಸೈಬರ್ ಸೆಂಟರ್ಗಳಲ್ಲಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಯಾವ ಬದಲಾವಣೆಗಳಿಗೆ ಅರ್ಜಿ ಸಲ್ಲಿಸಬಹುದು? 1. ಹೊಸ ಸದಸ್ಯರನ್ನು ಸೇರಿಸುವುದು, ಹೆಂಡತಿ, ಮಕ್ಕಳು, ಇತರೆ ಕುಟುಂಬ ಸದಸ್ಯರು. 2. ಹೆಸರು ತಿದ್ದುಪಡಿ. 3. ಫೋಟೋ ಬದಲಾವಣೆ. 4. ವಿಳಾಸ ಅಥವಾ ಅಂಗಡಿ ಸಂಖ್ಯೆ ಬದಲಾವಣೆ. 5. ಮುಖ್ಯಸ್ಥರ ಹೆಸರು ಬದಲಾವಣೆ. 6. ಸದಸ್ಯರ ಹೆಸರು ಡಿಲೀಟ್ ಮಾಡುವುದು. ಹೆಂಡತಿ ಹೆಸರು ಸೇರಿಸಲು ಅಗತ್ಯ ದಾಖಲೆಗಳು. ಹೆಂಡತಿಯ ಆಧಾರ್ ಕಾರ್ಡ್ ಕಡ್ಡಾಯ. ಮದುವೆ ಪ್ರಮಾಣ ಪತ್ರ ಮ್ಯಾರೇಜ್ ಸರ್ಟಿಫಿಕೇಟ್. ಗಂಡನ ರೇಷನ್ ಕಾರ್ಡ್ ನಕಲು. ಮಕ್ಕಳ ಹೆಸರು ಸೇರಿಸಲು ಅಗತ್ಯ ದಾಖಲೆಗಳು. ಮಗುವಿನ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್. ಪೋಷಕರ ಆಧಾರ್ ಕಾರ್ಡ್. ಕುಟುಂಬದ ರೇಷನ್ ಕಾರ್ಡ್ ನಕಲು. ಆನ್ಲೈನ್ನಲ್ಲಿ ಹೆಸರು ಸೇರಿಸುವ ವಿಧಾನ. 1. ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಿ https://ahara.kar.nic.in 1. ಎ ಸರ್ವಿಸಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. 2. ಹೊಸ ಸದಸ್ಯ ಸೇರಿಸಲು ಅರ್ಜಿ. ಕರೆಕ್ಷನ್ ನ್ಯೂ ಮೆಂಬರ್ ರಿಕ್ವೆಸ್ಟ್ 23. ರೇಷನ್ ಕಾರ್ಡ್ ಸಂಖ್ಯೆ ಮತ್ತು ಇತರೆ ವಿವರಗಳನ್ನು ನಮೂದಿಸಿ. 3. ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅಗತ್ಯ ದಾಖಲೆಗಳ ಆಧಾರ್, ಜನನ ಪ್ರಮಾಣಪತ್ರ, ಮದುವೆ ಪ್ರಮಾಣಪತ್ರ ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡಿ. 4. ಅರ್ಜಿ ಸಲ್ಲಿಸಿ ಮತ್ತು ಟ್ರ್ಯಾಕ್ ಮಾಡಿ. ಸಲ್ಲಿಕೆಯ ನಂತರ ರೆಫರೆನ್ಸ್ ನಂಬರ್ ನೀಡಲಾಗುವುದು. ಇದರ ಮೂಲಕ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಬಹುದು. 5. ಪಡಿತರ ಅಂಗಡಿಯಿಂದ ದೃಢೀಕರಿಸಿ. ಅರ್ಜಿ ಅನುಮೋದನೆಯಾದ ನಂತರ ಹತ್ತಿರದ ರೇಷನ್ ಅಂಗಡಿಗೆ ಭೇಟಿ ನೀಡಿ ಹೊಸ ಕಾರ್ಡ್ ಪಡೆಯಿರಿ. ಮುಖ್ಯ ಸೂಚನೆಗಳು. ಪೂರ್ಣ ವಿರಾಮ. ಎಲ್ಲಾ ದಾಖಲೆಗಳು ವ್ಯಾಲಿಡ್ ಮತ್ತು ಸ್ಪಷ್ಟವಾಗಿರಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ 15 ದಿನಗಳೊಳಗೆ ನವೀಕರಣ ಮಾಡಲಾಗುತ್ತದೆ. ಯಾವುದೇ ತೊಂದರೆ ಇದ್ದರೆ ಹೆಲ್ಪ್ಲೈನ್ ನಂಬರ್ 1967 ಅಥವಾ ಜಿಲ್ಲಾ ಆಹಾರ ಅಧಿಕಾರಿಗೆ ಸಂಪರ್ಕಿಸಿ.